ಇವರೇ ಕಡಿಮೆ ಕೊಡ್ಬೇಕಂತ. ಅದಾದ್ಮೇಲೆ ನೆಕ್ಸ್ಟ್ ಎಷ್ಟು ದಿವಸಕ್ಕೆ ಅದು ಇವರೇ ಕೊಡ್ಬೇಕು, ಮತ್ತೆ ನಿಮ್ ಪ್ರಕಾರ ಭತ್ತ ಬೆಳೆ ಎಷ್ಟು ದಿವಸ ಕಟಾವ್ ಬರುತ್ತೆ, ಅದು ಖರ್ಚು ವೆಚ್ಚ ಒಂದ್ ಸ್ವಲ್ಪ ವಿವರ ತಿಳಿಸ್ಬೋದಾ? ಭತ್ತ ಯೂಶಲಿ ಅದು ಈಗೆಲ್ಲ ದೀರ್ಘಾವಧಿ ಬೆಳೆ ಯಾವ್ದು ಇಲ್ಲ. ಈಗೆಲ್ಲ ಹೈಬ್ರಿಡ್ಸ್ 1001 ಅಂತ ಈ ನಮ್ಮ ವಿಸಿ ಫೋರಂ ಅಲ್ಲೇ ಮಾಡಿ ಇದು ಮಾಡಿರೋದ್ರಿಂದ ಎಲ್ಲ 130 ದಿವಸ, ಈಗ ನೀರಿನ ತೊಂದ್ರೆ ಎಲ್ಲ ಇರೋದ್ರಿಂದ 130 ರಿಂದ 135 ದಿನದ ಭತ್ತನೇ ಜಾಸ್ತಿ ಬೆಳೆಯೋದು. 4 ತಿಂಗಳು ಹೆಚ್ಚು ಕಡಿಮೆ. ಹೌದೌದು, 120 ರಿಂದ 130 ದಿವಸ ಅದ್ರೊಳಗಿರೋ ಭತ್ತನೇ ಬೆಳೆಯೋದು. ಭತ್ತ ರೋಗ ಯಾವ್ದು ರುಜಿನಗಳು ಯಾವ್ದು ಬರದೇ ಇದ್ರೆ ಪರವಾಗಿಲ್ಲ. ಕರೆಕ್ಟ್. ರೋಗ ರುಜಿನ ಬರ್ದಂಗೆ ನಾವು ನೋಡ್ಕೊಬೇಕು. ಓಕೆ, ಆಯ್ತು. ರೋಗ ರುಜಿನ ಬರ್ದಂಗೆ ನೋಡ್ಕೋಬೇಕು. 120 ದಿವಸ ಕಟಾವ್ ಬರುತ್ತೆ. ಈಗ ನಿಮ್ ಪ್ರಕಾರ ಒಂದ್ ಎಕರೆಗೆ ಎಷ್ಟು ಇಳುವರಿ ಬರ್ಬೋದು? ನೀವು ಎಲ್ಲ ಎಷ್ಟು ತಗೊಂಡಿದ್ದೀರಿ? ನಾವು ಒಂದ್ ಎಕರೆಗೆ ಇಳುವರಿ ಒಂದು 30 ರಿಂದ 35 ಕ್ವಿಂಟಾಲ್ ತೆಗಿದಿದ್ದೀವಿ. 30 ರಿಂದ 35 ಕ್ವಿಂಟಾಲ್ ಇದೆ. ಖರ್ಚು ಎಷ್ಟಾಗ್ಬೋದು ಒಂದ್ ಎಕರೆ ಭತ್ತ ಬೆಳೆಯಕ್ಕೆ? ಇವತ್ತು ಒಂದ್ ಎಕರೆ ಭತ್ತ ಬೆಳೆಯಕ್ಕೆ ಮಿನಿಮಮ್ ಒಂದು 22 ರಿಂದ 24 ಸಾವಿರ ರೂಪಾಯಿ ದುಡ್ಡು ಬೇಕು. 22 ರಿಂದ 24 ಸಾವಿರ ರೂಪಾಯಿ ಬರುತ್ತೆ. ಈಗ 30 ಕ್ವಿಂಟಾಲ್ನೇ ಹಾಕೋಣ, 35 ಕ್ವಿಂಟಾಲ್ ಎಲ್ಲ ಒಂದ್ಸತಿ ಕಾರ್ ಭತ್ತದಲ್ಲಿ ಬರ್ಬೋದು, ಐನ್ ಭತ್ತದಲ್ಲಿ ಕಷ್ಟ ಅಂತ ಅನ್ಕೊಳ್ತೀನಿ. 30 ಕ್ವಿಂಟಾಲ್ಗೆ ಏನಿದೆ ಧಾರಣೆ, ಏನಿದೆ ಇವತ್ತು? ಇವತ್ತಿನ ಧಾರಣೆ ಪರವಾಗಿಲ್ಲ. 2500 2100 ತನಕ ತುಂಬ್ತಾ ಇದಾರೆ, ಪರವಾಗಿಲ್ಲ. ಒಂದ್ ಆವರೇಜ್ ಒಂದ್ 2000 ಹಾಕಬೋದಾ? 2000 ಹಾಕೊಂಡ್ರೆ 30 ಕ್ವಿಂಟಾಲ್ 60 ಸಾವಿರ ರೂಪಾಯಿ ಆಯ್ತು. ಹೌದು, ಒಂದ್ 25 ಸಾವಿರ ರೂಪಾಯಿ. ಇಲ್ಲಿ 25 ಸಾವಿರ ರೂಪಾಯಿ ನಿಮ್ ಶ್ರಮ ಬಿಟ್ಟು ಹೇಳ್ತಾ ಇದೀರೋ, ಟೋಟಲ್ ಖರ್ಚು ಹೇಳ್ತಾ ಇದೀರ? ನಾಟಿ ನಾವು ಬರೀ ಖರ್ಚು, ನಮ್ ಶ್ರಮ ಎಲ್ಲ ಲೆಕ್ಕ ಹಾಕಿದ್ರೆ ನಾವು ಬೇಸಾಯನೇ ಮಾಡುವಂಗಿಲ್ಲ. ನಮ್ಗೆ ಅದೇ ಉಳಿತಾಯ. ಅಂದ್ರೆ ಒಂದ್ 25 ಸಾವಿರ ರೂಪಾಯಿ ಹೋದ್ರೆ 60 ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಒಂದ್ 35 ಸಾವಿರ ರೂಪಾಯಿ ಉಳ್ಕೊಳುತ್ತೆ ಅಂತ ಹೇಳ್ತೀರಾ? ಅದು ಭತ್ತ ಚೆನ್ನಾಗ್ ಬಂದ್ರೆ. ಇಲ್ಲ ಅಂದ್ರೆ ಅವರೇಜ್ ಎಷ್ಟು ಬರ್ಬೋದು ಇಲ್ಲೆಲ್ಲ ಸುತ್ತಮುತ್ತ ರೈತರುಗಳು ನೀವು ನೋಡ್ದಂಗ? ಸುತ್ತಮುತ್ತ ಆನ್ ಅವರೇಜ್ ಒಂದ್ 20 ರಿಂದ 25 ಕ್ವಿಂಟಾಲ್ ಬೆಳಿತಾರೆ. 20 ರಿಂದ 25 ಕ್ವಿಂಟಾಲ್ ಅಂದ್ರೆ 25 ಕ್ವಿಂಟಾಲ್ ಅಂದ್ರೆ ಹೆಚ್ಚು ಕಡಿಮೆ ಒಂದ್ 45 ಸಾವಿರ ರೂಪಾಯಿ ಆಯ್ತು. 25 ಸಾವಿರ ಖರ್ಚು ಆದ್ರೂ ಒಂದ್ 5 ತಿಂಗಳಿಗೆ 20 ಸಾವಿರ ರೂಪಾಯಿ ಲಾಸ್ ಅನ್ಸುತ್ತೆ ಅಲ್ವಾ? ಕಂಪೇರ್ ಮಾಡಿದ್ರೆ ಲಾಸ್. ನಾವು ಬೆಳಿಲೇಬೇಕಲ್ಲ, ಇನ್ನೇನು ವಿಧಿ ಇಲ್ಲದಂತೆ ಮಾಡ್ಬೇಕು. ನೋಡಿ ವೀಕ್ಷಕರೇ, ನಾವೆಲ್ಲ ಅಕ್ಕಿಗೆ 10 ರೂಪಾಯಿ ಜಾಸ್ತಿ ಆದ್ರೂ ನಾವು ಕಷ್ಟ ಪಡ್ತೀವಿ. ಒಬ್ಬ ರೈತಂದು ಅದು ಗ್ಯಾರಂಟಿ ಇಲ್ಲ. ಏನೋ ರೋಗಗಳು ಬಂತು ಅಂದ್ರೂ ಗ್ಯಾರಂಟಿ ಇಲ್ಲ. ಟೈಮ್ ಸರಿಯಾಗಿ ನಾಟಿ ಮಾಡ್ದೇನೆ ಬೈರ್ ಬಲ್ತಾಗು ಕಷ್ಟ, ಮತ್ತೆ ಟೈಮ್ ಸರಿಯಾಗಿ ಕುಯ್ನಿಲ್ಲ ಅಂದ್ರೂ ಇಳುವರಿ ಬೇರೆ ಆಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಒಬ್ಬ ರೈತನಿಗೆ ಇವತ್ತು ಭತ್ತ ಕಬ್ಬು ಅಂತ ಲಾಭದಾಯಕ ಇಲ್ಲ. ಏನೋ ಈಗ ಒಂಚೂರು ಈಗ ಹೋದ ವರ್ಷದಿಂದ ಒಂದು ರೈಟ್ ಜಾಸ್ತಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಸಿಗ್ತಾ ಇದೆ. ಮೊದ್ಲೆಲ್ಲ 1 ವರ್ಷ ನೀವು ಕಂಡಂಗೆಲ್ಲ 1200 1500 ರೂಪಾಯಿ ಒಳಗಡೆ ಆಗ್ತಿತ್ತಾ? ಹೌದೌದು, 1300 ರೂಪಾಯಿ 1200 ರೂಪಾಯಿಗೆಲ್ಲ ಭತ್ತ ತುಂಬಿ. ನಾನು ಹೆಚ್ಚು ಕಡಿಮೆ ಒಂದ್ 20 ವರ್ಷದಿಂದ ಭತ್ತ ಬೆಳೆದವನು. ಆಗ್ಲಿಂದ ಅದೇ ರೇಟ್, ಈಗಲೂ ಅದೇ ರೇಟು. ಈಗೇನೋ ಹೋದ ವರ್ಷದಿಂದ ಒಂದ್ ಸ್ವಲ್ಪ ಬರನೋ ಏನೋ 2000 ರೂಪಾಯಿ ದಾಟಿದೆ. ಆ ಕಾರಣದಿಂದ ಒಂದು ಭತ್ತ ಅಂತ ಲಾಭದಾಯಕ ಅಲ್ಲ. ಆದ್ರೆ ರೈತ ದೇಶದ ಜನಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡ್ಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಬೆಳಿತಾ ಇದ್ದಾನೆ. ವಿಧಿ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಭತ್ತ ಬೆಳೆ ರೈತನ್ಗೆ ಒಂದ್ ಒಳ್ಳೆ ಪ್ರೈಸ್ ಸಿಗ್ಬೇಕು ಅಂತ ಹೇಳ್ತೀರಾ? ಭತ್ತ ರೇಟ್ ಸಿಕ್ಬೇಕು. ಏನೇ ಅಂದ್ರು ಒಂದ್ ಚಪ್ಲಿ ಮಾಡೋನ್ಗೂ MRP ಅಂತ ಮಾಡ್ಬಿಟ್ಟು ಕೊಡ್ತಾರೆ. ಹಂತವಾಗಿ ಒಂದ್ ಇದನ್ ಮಾಡಕ್ಕೆ ಒಂದು ಪ್ರೈಸ್, ಇವನ್ಗೆ ಲಾಭ ಎಷ್ಟು ಬೇಕು, ಮಾಡಿರೋನ್ಗೆ ಎಷ್ಟು ಬೇಕು ಎಲ್ಲ ಅಂತ. ಅದೇ ನಾವು ಹೊಟ್ಟೆಗೆ ತಿನ್ನೋದಕ್ಕೆ ಯಾವ್ದಕ್ಕೂ ಬೆಲೆನೇ ಕಟ್ಟಿಲ್ಲ. ಈಗ ಒಂದ್ ಎಕ್ಸಾಂಪಲ್ ಅಂದ್ರೆ ಒಂದು ಕಾಲ್ಗಾಕಳು ಚಪ್ಲಿನ ಒಂದು ಶೋರೂಮ್ ಅಲ್ಲಿ ಮಾರ್ತಾರೆ. ನಾವು ಬೆಳೆಯ ತರಕಾರಿಗಳನ್ನ ಬೀದಿಲ್ ಮಾರ್ತಾರೆ. ಅದೇ ಒಂದು ದುರ್ದೈವ. ಮತ್ತೆ ನೀವು ಪ್ರೈಸ್ ಹೇಳ್ತಾ ಇದ್ರಿ, ಚಪ್ಲಿಗೆ ಒಂದ್ MRP ಇದೆ. ಅವ್ನ 6 ತಿಂಗಳು ವರ್ಷ ಪೂರ್ತಿ ಕಷ್ಟ ಬೆಳೆಯೋಕೆ ಒಂದ್ MRP ಇಲ್ಲ. ಇದೊಂದು ಇದು ಮೇಜರ್ ಆಗಿ ರಾಜಕಾರಣಿಗಳು ಸ್ವಾಮಿನಾಥನ್ ವರದಿ ನಾವು ತತ್ತೀವಿ ಅಂತ ಬರೀ ಗಾಗೆ ಆರಿಸ್ಕೊಂಡೆ ಹೋದ್ರು ವಿನ ಅದ್ರ ಬಗ್ಗೆ ಯಾರು ಇಲ್ಲ. ಎಲ್ಲಾ ಬೆಳೆಯ ತನಕ ಎಲ್ಲಾ ಮಾಡೋ ತನಕ ಮಾತ್ರ ಎಲ್ರು ರೈತರು ಮಕ್ಕಳೇ. ನಾವ್ ಜಾರಿ ಮಾಡ್ಬಿಟ್ಟು ಅಜ್ಜಾರಿ ಮಾಡಿ ರೈತರಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳೋರೆ ವಿನ ಅದು ಬಿಟ್ರೆ ಎಲ್ಲ ಗೆದ್ದ ಮೇಲೆ ಎಲ್ಲಾ ಪಾರ್ಟಿಯವರು ನಾನು ಮುಂದೆ ಅಂತ ಪಾರ್ಟಿ ಅಂತ ರೆಕಗ್ನೈಸ್ ಮಾಡ್ತಾ ಇಲ್ಲ. ಆ ಪಾರ್ಟಿ ಏನಪ್ಪಾ ಅಂದ್ರೆ ಎಲ್ಲಾ ಅದೇನೋ ಸರಾಯಿನ ಬಾಟ್ಲು ಚೇಂಜ್ ಮಾಡ್ಬಿಟ್ಟು ಬ್ರ್ಯಾಂಡ್ ಚೇಂಜ್ ಮಾಡ್ದಂಗೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ನಿಮ್ ನೋವುಗಳು ತೋಡ್ಕೊಳ್ತಾ ಇದ್ದೀರಿ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಇವತ್ತು ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರು ಅಂದ್ರೆ ಬೆಲೆ ಇಲ್ಲ, ಮಾತಾಡ್ತಾರೆ ದೇಶದ ಬೆನ್ನೆಲಪ್ಪ ಅಂತ ಎಲ್ಲ ಹೊಗಳುತ್ತಾರೆ. ಆದ್ರೆ ಅವ್ನ ಕಷ್ಟ ಸುಖಗಳು ಯಾರು ಕೇಳೋರಿಲ್ಲ. ಎಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಅಂತ ನೇರವಾಗಿ ಹೇಳ್ತಾ ಇದ್ದೀರಿ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಯಾರು ಈ ಪಾಲಿಸಿ ಮಾಡೋ ರಾಜಕಾರಣಿಗಳಿರ್ಬೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿ ವರ್ಗ ಇರ್ಬೋದು, ಮತ್ತೆ ನಿಮ್ಗೆ ಏನಾದ್ರು ವ್ಯಾಪಾರಿ ವರ್ಗ ಮಧ್ಯದಲ್ಲಿ ದಳ್ಳಾಳಿಗಳನ್ನ ದುಡ್ಡು ಮಾಡ್ಕೊಳ್ತಾ ಇದಾರೆ ಅಂತ ಅನ್ಸುತ್ತಾ? ಅದು ಯೂಶಲಿ ನಡೀತಾ ಇರೋದೇ ಹಿಂಗೆ. ಇದು ಬೆಳೆದವನ್ಗೆ 5 ರೂಪಾಯಿ ಸಿಕ್ಕಿದ್ರೆ ವ್ಯಾಪಾರಗಾರದವನ್ಗೆ ಒಂದೇ 4 ತಿಂಗಳು ದುಡ್ದಿರೋನ್ಗೆ ಬರೀ 5 ರೂಪಾಯಿ ಸಿಕ್ಕಿದ್ರೆ ವ್ಯಾಪಾರಗಾರನ್ಗೆ 15 ರೂಪಾಯಿ ಸಿಗ್ತಾ ಇದೆ. ಅಂದ್ರೆ ಅವ್ನು ಒಂದೇ ದಿವಸ 2 ದಿವಸಲ್ಲೇ ವ್ಯವಹಾರ ಮಾಡ್ಕೊಳ್ತಾನೆ. ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಲ್ಲ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಏನಾರು ಅನ್ಸುತ್ತಾ ಇದೆಯಾ? ಅದರಲ್ಲಿ ಖಂಡಿತ ನಾವು ಒಗ್ಗಟ್ಟಾಗಿದ್ದಿದ್ರೆ ನಮ್ ರಾಜಕಾರಣಿಗಳು ಯಾರು ನಮ್ನ ಬೆಲೆ ಮಾಡಿ ನಾವು ಅವ್ರು ಇದ್ ಮಾಡ್ತಾ ಇರ್ಲಿಲ್ಲ. ನಮ್ಗಳು ರೈತರಿಂದ
ರಾಜಕಾರಣಿಗಳು ಬೇರೆ ವ್ಯಾಪಾರಸ್ಥರನ್ನ ಅವ್ರನ್ನ ನಾವು ಉದ್ಧಾರ ಮಾಡ್ಕೊಡ್ತಾ ಇದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನೋಡಿ ವೀಕ್ಷಕರೇ, ನೋಡಿ ಗ್ರಾಹಕಗಳಿರ್ಬೋದು, ವೀಕ್ಷಕರು ಎಲ್ಲರಿಗೂ ಫಸ್ಟ್ ಆಹಾರ ತಿನ್ಬೇಕು. ಎಂತ ಸಾಫ್ಟ್ವೇರ್ ಬಂದು ಕಂಪ್ಯೂಟರ್ ಚಿಪ್ ತಿನ್ನಕ್ಕಾಗಲ್ಲ, ಪ್ರೋಗ್ರಾಮ್ ಅರ್ಥ ಕುಡಿಯಕ್ಕಾಗಲ್ಲ. ಎಲ್ಲರೂ ಅನ್ನನೇ ತಿನ್ಬೇಕು. ಅದನ್ನೇ ಅವ್ರು ನೋವನ್ನು ಹೇಳ್ತಾವ್ರೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತನ ಬೆಳೆಗೆ ಒಂದು MRP ಸಿಗ್ಬೇಕು. ಆ ಕಾಸ್ಟ್ ಆಫ್ ಕಲ್ಟಿವೇಶನ್ ಒಂಚೂರು ಕಡಿಮೆ ಆಗ್ಬೇಕು ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿ ಭತ್ತದ ಬಗ್ಗೆ, ಸಿಂಗಲ್ ಪೈರ್ ನಾಟಿ ಬಗ್ಗೆ ಒಂಚೂರು ವಿವರವಾಗಿ ತಿಳಿಸ್ಕೊಟ್ಟ TM ಹೊಸೂರು ಗ್ರಾಮದ HS ವಿಶ್ವನಾಥ್ ಅವ್ರಿಗೆ ಎಲ್ಲರೂ ಪರವಾಗಿ ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ.